ಒಬ್ಬ ಭಾಳ ಕಷ್ಟಪಟ್ಟು ದುಡಿದಿರ್ತಾನೆ, ಭಾಳ ಚಲೋ ಆಗಿರ್ತಾನೆ, ದೊಡ್ಡ ಮನೆ ಹಾಕಿಸಿ ಮೊದಲು ಗುಡಿಸಿಲ್ನಾಗಿರ್ತಾನೆ, ಏನು ಉಣ್ಣಕ್ಕೆ ರೊಟ್ಟಿ ಗಿಟ್ಟಿ ಏನು ಇರುವುದಿಲ್ಲ, ಅಷ್ಟು ಭಿಕ್ಷೆ ಬೇಡ ಉಣ್ತಿರ್ತಾನೆ. ಈಗೆಲ್ಲ ದೊಡ್ಡ ಮನೆ ಕಟ್ಟಿಸಿ ಡೈನಿಂಗ್ ಟೇಬಲ್ ಮೇಲೆ ಹೋಳಿಗೆ ಇಟ್ಟುಕೊಂಡು ಎಲ್ಲ ಸ್ನೇಹಿತರು ಕರ್ಕೊಂಡು ಕುಂತು ಊಟ ಮಾಡ್ಬೇಕನ್ನುವಾಗ ಸ್ನೇಹಿತರಂತಾರೆ, ಏನು ಕಷ್ಟಪಟ್ಟು ಮ್ಯಾಲೆ ಬಂದೆಪ್ಪ ಅಂತ. ಇಷ್ಟಂದ್ರೆ ಸಾಕು, ಇಲ್ಲ ಮೊದಲು ಭಾಳ ತಾಪಿತ್ತು, ಹೋಳಿಗೆ ಊಟ ಐತಿ ಉಣ್ಣದ್ ಬಿಡಿಸಿ ಕಣ್ಣೀರು ತರ್ಸಕತ್ತೈತಿ, ಇಲ್ಲ ಮೊದಲು ಭಾಳ ತ್ರಾಸಿತ್ತು ನನಗೆ, ರೊಟ್ಟಿಗೆ ಸಹಿತ ಗತಿ, ಅಲ್ಲಿ ಈಗ ಹೋಳಿಗೆ ಐತಿ ಉಣ್ಣದ್ ಬಿಟ್ಟಾನ, ರೊಟ್ಟಿದ ನೆನಪು ಮಾಡಿಕೊಂಡು ತಾಪ ಮಾಡಾಕತ್ತಿ. ಅಂದ್ರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ, ಆದ್ರೆ ವಿಷಯದ ರಸ ಒಳಗ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತಲ್ಲ, ಇದರಿಂದ ಹೆಂಗ ಮುಕ್ತನಾಗುವುದು, ಇದರಿಂದ ಹೆಂಗ ಬಿಡುಗಡೆ ಆಗಬೇಕು? ಮನಸ್ಸು ಹಿಂದಿನದನ್ನ ನೆನೆಸಬಾರದು.